ಹಾಯ್ ಗಾಯ್ಸ್, ವೆಲ್ಕಮ್. ಮೊದಲ ವಿಡಿಯೋದಲ್ಲಿರುವ ಮುಂದುವರೆದ ಭಾಗ ಈ ವಿಡಿಯೋದಲ್ಲಿದೆ. ಅಲ್ಲಿ ಎಲ್ಲ ದೇವರ ದರ್ಶನ ಪಡ್ಕೊಂಡು ಈ ಕಡೆ ಬಂದ್ವಿ. ಇದು ಅಲ್ಲೇ ಹತ್ತಿರದಲ್ಲೇ ಇದೆ, ವೇ ಟು ವಿಲೇಜ್ ಅಂತ. ಇದರ ಒಳಗಡೆ ಹೋಗಲಿಕ್ಕೆ ನಮಗೆ ಫಿಫ್ಟಿ ರುಪೀಸ್ ಚಾರ್ಜಸ್ ಟಿಕೆಟ್ ತಗೊಳ್ಬೇಕು. ಒಬ್ಬರಿಗೆ 50 ರುಪೀಸ್ ಇರುತ್ತೆ. ವೇ ಟು ವಿಲೇಜ್ ಅಂತ ಇರ್ತಾರೆ. ಅಂದರೆ ಏನಪ್ಪ ಅಂದರೆ ಇದು ಈ ಸಿಟಿಯಲ್ಲಿಯೇ ಹುಟ್ಟಿ ಸಿಟಿಯಲ್ಲೇ ಬೆಳೆದು ಹಳ್ಳಿ ಕಡೆ ವಾತಾವರಣ ನೋಡಿರಲ್ಲಲ್ವ, ಅವರಿಗೆ ಈ ರೀತಿಯಾದ ನೋಡಬೇಕು ಮಾಡಬೇಕು, ಹಳ್ಳಿ ಕಡೆ ಹೇಗಿರುತ್ತೆ ವಾತಾವರಣ ಅಂತ ಇದನ್ನು ಮಾಡಿದ್ದಾರೆ ಅಂತ ಹೇಳ್ತಾಯಿದ್ರು. ನಾವು ಹೋಗಿ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಮೊದಲಿಗೆ ನೋಡಿದಾದ್ಮೇಲೆ ನನಗೆ ಸೆಟ್ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತ. ಇಲ್ಲಿ ಹಾವು ಆಡಿಸಿರೋ ಕೆತ್ತನೆ ಇದೆ. ಇದು ಈ ಬಸವಣ್ಣ ಆಡಿಸೋರು ಕೈಯಲ್ಲಿ ತುತ್ತೂರಿ ಹಿಡಿದಿದ್ದಾರೆ, ಪೇಟ ಸುತ್ತಿದ್ದಾರೆ. ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ ಗಾಯ್ಸ್. ಹೀಗೆ ಎಲ್ಲ ನೋಡ್ತಿರ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಷ್ಟು ಡೀಟೇಲಿಗಾಗಿ. ಹೀಗೆ ಮುಂದೆ ನೋಡಿದಾದ್ಮೇಲೆ ಅವರೇ ಇದ್ದಾರೇನೋ ಅನ್ನೋಷ್ಟರಲ್ಲಿ ಇಷ್ಟು ಚೆನ್ನಾಗಿ ಮಾಡಿದರು. ತುಂಬಾ ಚೆನ್ನಾಗಿತ್ತು ಪ್ಲೇಸ್ ಅಂತೂ. ನೋಡಿದಾದ್ಮೇಲೆ ಇದು ನಿಜಾನೇ ಅನ್ನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿ ಮಾಡಿದರು. ಹಳ್ಳಿ ಕಡೆ ವಾತಾವರಣ ಯಾವ ರೀತಿ ಇರುತ್ತೆ, ಅಲ್ಲಿ ದಿನನಿತ್ಯ ಕಾರ್ಯಗಳು ಹೇಗಿರುತ್ತವೆ, ಇವುಗಳನ್ನು ಅವರ ಆ್ಯಕ್ಟಿವಿಟೀಸ್ ಅಂದರೆ ದಿನನಿತ್ಯದ ಕಾರ್ಯಗಳು, ಒಂದು ಹಿಟ್ಟು ಬೀಸೋದ್ರಿಂದ ಹಿಡಿದು ಎಲ್ಲ ವ್ಯಾಪಾರ ವ್ಯವಹಾರಗಳು ಹೇಗಿರುತ್ತೆ, ಅಲ್ಲಿ ಮಾಡುವಂತಹ ಪಂಚಾಯಿತಿಗಳು ಹೇಗಿರುತ್ತೆ. ಆದರೆ ಈ ಕಡೆ ಸಿಟಿಗಳೆಲ್ಲ ಏನಾದರೂ ಆಯ್ತಂದರೆ ಜಗಳ, ಅದು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಆದರೆ ಅಲ್ಲಿ ಪಂಚಾಯಿತಿಗಳನ್ನು ನಡೆಸ್ತಿರ್ತಾರೆ. ಕಟ್ಟೆ ಮೇಲೆ ಏನಾಯಿತು ಏನಿಲ್ಲ ಅಂತ ಕೇಳ್ತಾ ಇರ್ತಾರೆ. ಈ ರೀತಿಯಾದಂಥ ಒಂದು ಹಿಡ್ಕೊಂಡು ಜೆಡ್ವರೆಗೂ ಎಲ್ಲ ರೀತಿಯಂಥ ಹಳ್ಳಿಯಲ್ಲಿರುವ ಇದು ನೋಡಿ ಗಾಣ ಹುಡುಕಿರೋದು. ಮೊದಲೆಲ್ಲ ಎಣ್ಣೆ ಹೀಗೆ ತಯಾರು ಮಾಡ್ತಾ ಇದ್ರು ಹಳ್ಳಿ ಕಡೆಯಲ್ಲೆಲ್ಲ. ಇದಂತೂ ಬೆಸ್ಟ್ ಪ್ಲೇಸ್. ಸಿಟಿಯಲ್ಲಿರೋರಿಗೆ ಹಳ್ಳಿಯ ಕಡೆ ಏನು ಗೊತ್ತಿಲ್ವೋ ಅವ್ರು ಹೋಗಿ ನೋಡಬಹುದು. ನಮಗಂತೂ ಎಲ್ಲ ಗೊತ್ತು, ನಾವು ಹಳ್ಳಿಯಲ್ಲಿನೇ ಇದ್ದಿದ್ದು. ಇವಾಗ ಸಿಟಿ ಕಡೆ ಬಂದಿದ್ವಿ. ಅದನ್ನು ನಮ್ಮಲ್ಲಿರೋರು ಎಲ್ಲರಿಗೂ ಗೊತ್ತು ಹಳ್ಳಿಯಲ್ಲಿ ಹೇಗಿರುತ್ತೆ ಅಂತ. ಅಲ್ಲಿ ಎಲ್ಲ ನಾವು ನೋಡಿದಾದ್ಮೇಲೆ ಇಲ್ಲಿ ಬಂದು ನೋಡಿದಾದ್ಮೇಲೆ ಎಷ್ಟು ಚೆನ್ನಾಗಿ ಮಾಡಿದರು ಅಂತ ಅನ್ನಿಸ್ತಾ ಇತ್ತು. ನೀವು ಹೋಗಿ ಈ ಹಳ್ಳಿಯ ಒಂದು ರೌಂಡ್ ಸುತ್ತಾಕಿ ನೋಡ್ಕೊಂಡು ಬನ್ನಿ.
तमाशा बघ ना कसली मूर्ती दे कसली उभी मूर्ती बनवली हा ही मूर्ती तर कसली असेल बापरे मूर्ती उभी उभी
ನೋಡಿದ್ರಲ್ಲ ಗಾಯ್ಸ್ ಹೇಗಿತ್ತು ಅಂತ ಹಳ್ಳಿಯ ಸೊಗಡು. ನನಗಂತೂ ತುಂಬಾ ಎಂಜಾಯ್ ಮಾಡಿದ್ವಿ, ಚೆನ್ನಾಗಿತ್ತು ಅಷ್ಟೇ. ಈ ವಿಡಿಯೋ ನಿಮಗೆ ಯಾವ ಸಿಟಿ ಲೈಫ್ ಇಷ್ಟ ಆಗುತ್ತೋ ಹಳ್ಳಿ ಲೈಫ್ ಇಷ್ಟ ಆಗುತ್ತೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವಳು ನೋಡಿ ಹೇಗೆ ಓಡಾಡ್ತಾ ಇದ್ದಾಳೆ ಅಂತ. ಎಲ್ಲ ಕಡೆ ನೋಡಿ ವಿಡಿಯೋಸ್ ಫೋಟೋಸ್ ಎಲ್ಲ ತೆಗೆದುಕೊಂಡು ಈಗ ಬಂದು ಕೂತಿದ್ವಿ. ಕಾಲು ತುಂಬಾ ನುಸ್ತಾ ಇದ್ವು. ಮಹಾಪ್ರಭು ನೀವೇ ನಿಲ್ಲಿ ಅನ್ನೋ ರೀತಿಯಲ್ಲಿ ನಮ್ಮ ಮಾಮ ತುಂಬಾ ಸುಸ್ತಾಗಿತ್ತು. ಯಾವಾಗ ಮನೆಗೆ ಹೋಗ್ತೇವೆ ಅನ್ಸೋಗುತ್ತಿತ್ತು. ಹೊಟ್ಟೆ ಅಂತೂ ತುಂಬಾ ಹಸ್ದಿತ್ತು. ಅದಕ್ಕಾಗಿ ನಾವು ಮನೆಯಲ್ಲಿ ಬರ್ತಾನೆ ನಾನು ರೊಟ್ಟಿ ಮಾಡ್ಕೊಂಡು ಬಂದಿದ್ದೆ. ಪಲ್ಯ ಹಾಗೂ ಮಸಾಲ ರೈಸ್ ತೊಗೊಂಡು ಬಂದಿದ್ವಿ. ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ. ಊಟ ಮಾಡಿದಾದ್ಮೇಲೆ ಹೀಗೆ ಹೊರಡಬೇಕು. ಹೀಗೆ ಹೋಗ್ತಾ ಇದ್ದೀವಿ ಗಾಯ್ಸ್ ಮನೆಗೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ನ ಕ್ಲಿಕ್ ಮಾಡಿ.